ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಮಾತನ್ನ ಕೇಳಿರ್ತೀರಾ. ಆದ್ರೆ ಇವತ್ತಿನ ಕೇಸನ್ನ ನೋಡಿದ್ದೆ ಆದ್ರೆ ಇದು ನಿಜ ಅಂತ ನಿಮ್ಗೆ ಅನ್ಸುತ್ತೆ. ಅಷ್ಟಕ್ಕೂ ಆಗಿದ್ದೇನು ಅಂತ ನಾವು ನೋಡ್ತಾ ಹೋದ್ರೆ, ಜಯದೇವ್ ಎಂಬುವ ಒಬ್ಬ ವ್ಯಕ್ತಿ ಏನಿದ್ದಾರೆ, ಇವರು ಬೆಂಗಳೂರಿನ ಸ್ಯಾಟಲೈಟ್ ಡಿಪೋ 6 ಅಲ್ಲಿ KSRTC ಯಲ್ಲಿ ಚಾಲಕ ಹಾಗೂ ನಿರ್ವಾಹಕನಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಕೆಲವು ದಿನಗಳ ಹಿಂದೆ ಅಥವಾ ಕೆಲವು ತಿಂಗಳುಗಳ ಹಿಂದೆ ಅಲ್ಲಿ ಒಂದು ಅಕ್ರಮ ನಡೀತಾ ಇರುತ್ತೆ. ಆ ಅಕ್ರಮ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಏನು ಅಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇರ್ತಾರೆ, ಅವರು ಸುಮಾರು 5 ದಿವಸ ಆಗಿರ್ಬಹುದು, 10 ದಿವಸ ಆಗಿರ್ಬಹುದು, ಈ ರೀತಿಯ ರಜೆಗಳನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಹೀಗಾಗಿ ಈ ಒಂದು ರಜೆಗಳನ್ನ ದಿಢೀರಂತ ನಮ್ಮ ಮೇಲಧಿಕಾರಿಗಳು ನಮಗೆ ಕೊಡೋದಿಲ್ಲ ಅನ್ನೋದು ಅವರ ವಾದವಾಗಿತ್ತು. ಅದು ಸಾಲದೆಂಬಂತೆ ಈ ರೀತಿಯ ರಜೆಗಳನ್ನ ಅವರು ಪಡಿಬೇಕಾದ್ರೆ ಮೇಲಧಿಕಾರಿಗಳಿಗೆ ಒತ್ತಾಯವನ್ನು ಮಾಡಿ ಆ ಒಂದು ರಜವನ್ನು ಪಡಿಬೇಕಾಗಿತ್ತು. ಅಷ್ಟೇ ಅಲ್ಲದೆ ಅವರಿಗೆ ಸ್ವಲ್ಪ ಹಣವನ್ನು ಸಹ ನೀಡಿ ಏನು ರಜೆಗಳನ್ನು ಪಡಿಬೇಕಾಗಿತ್ತು ಅನ್ನೋ ಒಂದು ಆರೋಪ ಇತ್ತು. ನಂತರದಲ್ಲಿ ಅದೇ ರೀತಿ ಗೂಗಲ್ ಪೇ ಹಾಗೂ ಫೋನ್ ಪೇ ಮೂಲಕ ಸುಮಾರು 5,000 10,000 ಹಣವನ್ನ ಮೇಲಧಿಕಾರಿಗಳಿಗೆ ನೀಡಿ ನಂತರ ರಜೆಯನ್ನು ಪಡಿತಾ ಇದ್ರು ಅನ್ನೋ ಒಂದು ಮಾಹಿತಿ ಜಯದೇವ ಅವರಿಗೆ ಬರುತ್ತೆ. ನಂತರದಲ್ಲಿ ಜಯದೇವ ಅವರು ಆ ಎಲ್ಲ ಮಾಹಿತಿಗಳನ್ನ ಒಟ್ಟುಗೂಡಿಸಿ ಅವರ ಮೇಲಧಿಕಾರಿಗಳಾಗಿದ್ದ ಏನು KSRTCಯ ಕೇಂದ್ರೀಯ ಸಂಚಾರಿ ವ್ಯವಸ್ಥಾಪಕರಾಗಿದ್ದ ಜೋಸೆಫ್ ಜಾರ್ಜ್ ಏನಿದ್ದಾರೆ ಅವರಿಗೆ ಸಾಕ್ಷ್ಯಗಳ ಸಮೇತ ಒಂದು ಪತ್ರವನ್ನು ಬರೀತಾರೆ. ನಂತರದಲ್ಲಿ ಇವರ ಈ ನಡೆ ಏನಿದೆ, ಜಯದೇವ್ ಅವರು ಯಾವಾಗ ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಕೇಂದ್ರೀಯ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೀತಾರೋ ಆ ಒಂದು ಸಂದರ್ಭದಲ್ಲಿ ಸಾಧಾರಣವಾಗಿ ಇಲ್ಲಿ ಇರುವ ಅಧಿಕಾರಿಗಳ ಕಣ್ಣು ಕೆಂಪಗಾಗುತ್ತೆ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಇವರನ್ನ ಏನಾದ್ರೂ ಮಾಡಿ ವರ್ಗಾವಣೆ ಮಾಡಲೇಬೇಕು, ಇವರಿಗೆ ಏನಾದ್ರೂ ಮಾಡಲಿ ಬುದ್ಧಿಯನ್ನು ಕಲಿಸಲೇಬೇಕು ಎಂದು ಅವರು ತೀರ್ಮಾನಿಸ್ತಾರೆ. ಅದೇ ರೀತಿ ಮಾಡಬಾರದ ಒಂದು ಅಕ್ರಮವನ್ನ ಮಾಡ್ತಾರೆ. ಅದು ಯಾವ ರೀತಿ ಇತ್ತು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನು ಜಯದೇವ್ ಇದ್ದಾರೆ, ಈ ಒಂದು ಸಾಕ್ಷ್ಯಗಳನ್ನ ಮೇಲಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಎನ್ನುವ ಸಲುವಾಗಿ ಅವರ ವಿರುದ್ಧ ಹೇಗಾದ್ರೂ ಮಾಡಿ ಕ್ರಮವನ್ನ ಜರುಗಿಸಲೇಬೇಕು ಎನ್ನುವ ನಿರ್ಧಾರವನ್ನು ಅಧಿಕಾರಿಗಳು ಮಾಡಿರ್ತಾರೆ ಅಂತ ನಾನು ನಿಮ್ಗೆ ಈ ಹಿಂದೆ ಹೇಳಿದ್ದೀನಿ. ಅದೇ ರೀತಿ ಒಂದು ಅಕ್ರಮವನ್ನ ಮಾಡಲಿಕ್ಕೆ ಆ ಮೇಲಧಿಕಾರಿಗಳು ಮುಂದಾಗ್ತಾರೆ. ಅದರಲ್ಲಿ ಅತಿ ಪ್ರಮುಖವಾಗಿ ಬೆಂಗಳೂರಿನ ಸ್ಯಾಟಲೈಟ್ ಡಿಪೋ 6 ಅಥವಾ ಕೇಂದ್ರೀಯ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಿದ್ದ ಜಯದೇವ್ ಅವರನ್ನ ಏಕಾಏಕಿ ಮಂಗಳೂರು ವಿಭಾಗಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಕೂಡ ಜಯದೇವ್ ಅವರ ಯಾವುದೇ ರೀತಿಯ ಅನುಮತಿ ಪತ್ರವನ್ನು ಪಡೆಯದೆ ಅಥವಾ ಯಾವುದೇ ರೀತಿಯ ಆಡಳಿತಾತ್ಮಕ ವರ್ಗಾವಣೆ ಇಲ್ದೇನೆ ಅಥವಾ ಆಡಳಿತಾತ್ಮಕ ಕಾರಣ ಇಲ್ದೇನೆ ಅವರನ್ನ ವರ್ಗಾವಣೆ ಮಾಡ್ತಾರೆ. ಏನು ಹೀಗೆ ಸುಮಾರು 3 ತಿಂಗಳ ಹಿಂದೆ ಜಯದೇವ್ ಅವರು ಡ್ಯೂಟಿಯನ್ನು ಮುಗಿಸ್ಕೊಂಡು ತಮ್ಮ ಏನು ಸ್ಯಾಟಲೈಟ್ ಡಿಪೋ 6 ಏನಿದೆ ಅಲ್ಲಿ ಬಂದು ಇಳಿತಾರೆ. ಇಳಿದವರನ್ನ ನೇರವಾಗಿ ಕಚೇರಿಗೆ ಕರೆದು ಅವರ ಕೈಗೆ ಒಂದು ಟ್ರಾನ್ಸ್ಫರ್ ಆದೇಶವನ್ನು ಇಡ್ತಾರೆ. ಆಗ ನೀವೇ ಊಹೆ ಮಾಡಿಕೊಳ್ಳಿ, ಮಾಹಿತಿಯೇ ಇಲ್ದೇನೆ ಮೇಲಧಿಕಾರಿಗಳು ಈ ರೀತಿ ಏನು ಟ್ರಾನ್ಸ್ಫರ್ ಪತ್ರವನ್ನು ಇಟ್ಟಾಗ ಸಾಧಾರಣವಾಗಿ ಯಾವ ರೀತಿ ಆ ವ್ಯಕ್ತಿಗೆ ಏನು ಟೆನ್ಷನ್ ಆಗ್ಬಹುದು ಅಂತ. ನಂತರದಲ್ಲಿ ಅವರು ಏನು ಮೇಲಧಿಕಾರಿಗಳನ್ನ ಕೇಳ್ತಾರೆ, ಅವರು ನೇರವಾಗಿ ಒಂದೇ ಒಂದು ಮಾತನ್ನ ಹೇಳ್ತಾರಂತೆ, ನೀವು ಮುಖ್ಯಮಂತ್ರಿಗಳನ್ನ ಹೋಗಿ ಕೇಳ್ಕೊಳ್ಳಿ, ಯಾಕಂದ್ರೆ ಇದು ಅವರ ಶಿಫಾರಸು, ಹೀಗಾಗಿ ನಿಮ್ಮನ್ನ ವರ್ಗಾವಣೆ ಮಾಡಿದ್ದೇವೆ ಅಂತ. ಇಲ್ಲಿ ಗಮನಿಸುವ ಅಂಶವೇನು ಅಂತ ಅಥವಾ ಹಾಸ್ಯಾಸ್ಪದ ಅಂಶವೇನು ಅಂತ ನಾವು ನೋಡ್ತಾ ಹೋದ್ರೆ, ಮುಖ್ಯಮಂತ್ರಿಗಳು ಸಾಧಾರಣವಾಗಿ IPS IAS ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಆದ್ರೆ ಏನು ಮಧ್ಯಮ ವರ್ಗದ KSRTC ಡ್ರೈವರ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಿಜವಾಗಿಯೂ CM ಅವರು ಮನಸ್ಸನ್ನ ಕೊಡ್ತಾರಾ ಅನ್ನೋ ಒಂದು ಪ್ರಶ್ನೆಯಲ್ಲಿ ಮೂಡುತ್ತೆ. CM ಸಿದ್ದರಾಮಯ್ಯ ಅವರ ಜೊತೆ ಮತ್ತೊಬ್ಬ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರ ಶಿಫಾರಸನ್ನು ಕೂಡ ಏನು ಅಧಿಕಾರಿಗಳು ತೆಗೆದುಕೊಂಡು ಅವರನ್ನು ಅಕ್ರಮವಾಗಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬಲೆಯನ್ನ ಹಣಿದು ರೆಡಿ ಮಾಡಿದ್ರು. ನಂತರದಲ್ಲಿ ಇದೆಲ್ಲದರ ಬಗ್ಗೆ ತಲೆಕೆಡಿಸ್ಕೊಂಡಿದ್ದ ಜಯದೇವ್ ಅವರು ಕಾನೂನು ಹೋರಾಟಕ್ಕೆ ಇಳಿತಾರೆ. ಮೊದಲನೇದಾಗಿ ಈ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡುವ ಕೆಲಸಕ್ಕೆ ಮುಂದಾಗ್ತಾರೆ. ಆದರೆ ಅಷ್ಟು ಸುಲಭದ ಮಾತಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ನಂತರದಲ್ಲಿ RTI ರೈಟ್ ಟು ನೋ ಇನ್ಫಾರ್ಮೇಶನ್ ಅಂತ ಏನು ಹೇಳ್ತೀವಿ, ಆ ಒಂದು ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಇವರು ಏನು ಫೇಕ್ ಡಾಕ್ಯುಮೆಂಟ್ ಅನ್ನ ತಯಾರು ಮಾಡಿ ಸಬ್ಮಿಟ್ ಮಾಡಿದ್ರು ಅದನ್ನ ಹಿಂಪಡೆಯೋದಕ್ಕೆ ಅಥವಾ ಅದರ ಒಂದು ಜೆರಾಕ್ಸ್ ಅನ್ನ ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಆ ಎಲ್ಲ ಅರ್ಜಿಗಳನ್ನ ತಗೊಂಡು ನೋಡಿದಾಗ ಗೊತ್ತಾಗುತ್ತೆ ಇವರು ಏನು ಮನವಿ ಪತ್ರವನ್ನ ಕೊಟ್ಟಿದ್ರು ಅದು ಕೂಡ ಫೇಕ್. ಅದೇ ರೀತಿ ಇವರ ಒಂದು ಸಹಿಯನ್ನ ಫೋರ್ಜರಿ ಮಾಡಿ ಇವರೇ ಮನವಿ ಪತ್ರೆಯನ್ನ ಸಲ್ಲಿಸಿ ನನ್ನ ಹೆಂಡತಿ ಮಕ್ಕಳು ಮಂಗಳೂರಿನಲ್ಲಿ ಇದ್ದಾರೆ, ಹೀಗಾಗಿ ನಾನು ಮಂಗಳೂರಿಗೆ ಹೋಗ್ತೀನಿ, ನನ್ನನ್ನು ಅಲ್ಲಿಗೆ ವರ್ಗಾವಣೆ ಮಾಡಿ ಅಂತ ಹೇಳಿ ಬೇರೆ ಅಧಿಕಾರಿಗಳು ಇವರ ಹೆಸರಲ್ಲಿ ಅರ್ಜಿ ಹಾಕಿರುವ ಒಂದು ಪತ್ರ ಇವರ ಕೈ ಸೇರುತ್ತೆ. ನಂತರದಲ್ಲಿ ಇವರು ಖುದ್ದು ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವ ಹಾಗೂ ಪ್ರಸ್ತುತ ಆರೋಗ್ಯ ಸಚಿವರಾಗಿರುವ ಶ್ರೀ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿಯನ್ನ ಮಾಡಿ ನಡೆದ ವಿಚಾರವನ್ನೆಲ್ಲ ಅವರಿಗೆ ಹೇಳ್ತಾರೆ. ಆಗ ದಿನೇಶ್ ಗುಂಡೂರಾವ್ ಅವರು ಏನು ಇವರಿಗೆ ಮಂಗಳೂರಿಗೆ ವರ್ಗಾವಣೆಯಾಗಿತ್ತು ಆ ಒಂದು ಆದೇಶವನ್ನ ತಡೆ ಹಿಡಿದು ಏನು ಬೆಂಗಳೂರಿನ ಸ್ಯಾಟಲೈಟ್ ಡಿಪೋ 6 ಇವರು ಮುಂಚೆ ಎಲ್ಲಿ ಕೆಲಸವನ್ನ ಮಾಡ್ತಿದ್ರು ಅಲ್ಲಿಗೆ ಇವರನ್ನ ವರ್ಗಾವಣೆ ಅಥವಾ ಅಲ್ಲಿಯೇ ಇವರಿಗೆ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳುವಂತೆ ಆದೇಶವನ್ನ ಮಾಡ್ತಾರೆ. ಆದ್ರೆ ಈ ಒಂದು ಆದೇಶಕ್ಕೂ ಬಗ್ಗದ KSRTC ಅಧಿಕಾರಿಗಳು ಅವರನ್ನ ಈಗಿನ ಬೆಂಗಳೂರು ದಕ್ಷಿಣ ಅಥವಾ ರಾಮನಗರ ಜಿಲ್ಲೆ ಅಂತ ಏನ್ ಕರಿತೀವಿ ಅಲ್ಲಿಯ
ಮಾಗಡಿ ವಿಭಾಗಕ್ಕೆ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸದ್ಯ ಅವರ ಮಕ್ಕಳು ಬೆಂಗಳೂರಿನಲ್ಲಿ ಓದ್ತಾ ಇದ್ದಾರೆ, ಆದ್ರೆ ಇವರ ಕೆಲಸ ಬಂದು ಮಾಗಡಿಯಲ್ಲಿ. ಅಂದ್ರೆ ಅಪ್ ಅಂಡ್ ಡೌನ್ ಮಾಡ್ತಾ ಇರೋದು ಅಲ್ಲಿ ಅವರ ಕುಟುಂಬಸ್ಥರು ಅಂತಾನೆ ಹೇಳ್ಬೋದು. ಬೆಂಗಳೂರಿಂದ ಮಾಗಡಿ ಎಷ್ಟು ದೂರ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಈ ಒಂದು ಹಿನ್ನೆಲೆಯಲ್ಲಿ ಇಷ್ಟು ಕಷ್ಟಪಟ್ಟು ಇಷ್ಟು ಧೈರ್ಯವಾಗಿ ಒಂದು KSRTC ಅವ್ಯವಸ್ಥೆ ದುರ್ವ್ಯವಸ್ಥೆಯ ವಿರುದ್ಧ ಹೋರಾಡಿ ಗೆಲುವನ್ನ ಸಾಧಿಸಿದ್ದು ಜಯದೇವ್ ಅವರು. ಒಂದು ಪಕ್ಷದಲ್ಲಿ ಅವರು ಆ ಟ್ರಾನ್ಸ್ಫರ್ನ ಒಪ್ಪಿಕೊಂಡು ಮಂಗಳೂರಿಗೆ ಹೋಗಿದ್ದೇ ಆಗಿದ್ರೆ ಖಂಡಿತವಾಗಿಯೂ ಅವರ ಸ್ಥಿತಿ ಚಿಂತಾಜನಕ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಡ್ರೈವಿಂಗ್ ಅನ್ನ ಮಾಡಿ, ಇಲ್ಲಿ ನಿರ್ವಹಣೆಯನ್ನ ಮಾಡಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿದ್ರು. ಏನು ಕೂಡಲೇ ಅಲ್ಲಿಗೆ ಹೋಗಿ ನೀನು ರಿಪೋರ್ಟ್ ಅನ್ನ ಮಾಡ್ಕೋಬೇಕು ಅಂತ ಅಂದ್ರೆ ತುಂಬಾ ಕಷ್ಟ. ಹೀಗಾಗಿ ಏನು ಸಾಕಷ್ಟು ಸುವ್ಯವಸ್ಥಿತ ಹೋರಾಟವನ್ನ ಇವರು ಮಾಡಿ ಇಲ್ಲಿಯೇ ಕೆಲಸವನ್ನ ಮಾಡ್ತಿದ್ದಾರೆ. ಇದು ಅವರಿಗೆ ಸಂದ ಜಯ ಅಂತಾನೆ ಹೇಳ್ಬೋದು. ಸದ್ಯ ಈ ಸಂಬಂಧ ಏನು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಏನು ಮುಖ್ಯಮಂತ್ರಿ ಜಂಟಿ ಕಾರ್ಯದರ್ಶಿ ರಾಮಯ್ಯ ಏನಿದ್ದಾರೆ ಅವರ ಅಂಡರಲ್ಲಿ ಗುಮಾಸ್ತನಿಗೆ ಕೆಲಸವನ್ನ ಮಾಡ್ತಾ ಇದ್ದ ಸಚಿನ್ ಎನ್ನುವ ವ್ಯಕ್ತಿಯ ಮೇಲೆ FIR ಅನ್ನು ದಾಖಲು ಮಾಡಿದ್ದಾರೆ. ಅದರಲ್ಲಿ ಅತಿ ಪ್ರಮುಖವಾಗಿ ದೂರನ್ನ ನೀಡುವಾಗ ಮತ್ತೊಬ್ಬ ಅಧಿಕಾರಿ ಏನಿದ್ದಾರೆ, ಕೇಂದ್ರೀಯ KSRTC ಸಂಚಾರಿ ವ್ಯವಸ್ಥಾಪಕರಾಗಿದ್ದ ಈಗಲೂ ಕೂಡ ಆಗಿರುವ ಜೋಸೆಫ್ ಜಾರ್ಜ್ ಏನಿದ್ದಾರೆ ಅವರ ಮೇಲೂ ಸಹ ಇವರು ನೇರ ಆರೋಪವನ್ನ ಮಾಡಿ ದೂರನ್ನು ದಾಖಲು ಮಾಡಿದ್ದಾರೆ. ಇದೇ ರೀತಿ ಪೊಲೀಸರು ಸಹ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಕೇಸ್ನಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿ ಯಾವ ರೀತಿ ಈ ಒಂದು ಗುಬ್ಬಿ ಮರಿ ಗೆಲ್ತು ಅನ್ನೋದು ಈ ಒಂದು ಸ್ಟೋರಿಯ ಪ್ರಮುಖ ಅಂಶ ಅಂತಾನೆ ಹೇಳ್ಬೋದು. ಈ ಕೇಸ್ ಈಗಲೂ ಕೂಡ ಚಾಲ್ತಿಯಲ್ಲಿದೆ. ಹೀಗಾಗಿ ಈ ಒಂದು ಕೇಸ್ನ ಗೆದ್ದು ಬಚಾವ್ ಆಗಿರೋದ್ರಲ್ಲಿ ಜಯದೇವ ಅವರ ಏನು ತಂತ್ರ ಆಗಿರ್ಬೋದು, ಶಕ್ತಿ ಹೋರಾಟ ಎಲ್ಲವೂ ಕೂಡ ನಮ್ಮ ಕಣ್ಣ ಮುಂದೆ ಬರುತ್ತೆ. ಇದು ಈ ಹೊತ್ತಿನ ಸುದ್ದಿ. ಕ್ಯಾಮರಾ ಪರ್ಸನ್ ರವೀಂದ್ರ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.